ನಮ್ಮಲ್ಲಿ ಟಿಪಿಕಲಿ ಒಂದಷ್ಟು ಸ್ವೀಟ್ಗಳನ್ನ ಮಾಡ್ತೀವಿ, ಒಬ್ಬಟ್ಟಿರ್ಬೋದು, ಕಡುಬಿರ್ಬೋದು, ಅದನ್ನೆಲ್ಲ ಯಾವ ಕಾಲದಿಂದನೂ ಅದನ್ನ ಮೈದಾನಲ್ಲೇ ಮಾಡ್ತಾ ಬಂದಿರೋದು. ಹೌ ಕ್ಯಾನ್ ಇಟ್ ಬಿಕಮ್ ಪಾಯ್ಸನ್ ನೌ, ನಾಟ್ ದೆನ್? ಈಗ ನಮ್ಮಲ್ಲಿ ಬ್ರೆಡ್ ತಿನ್ನೋರು ನಾವು ತಿಂದ್ರೆ ಹೊಟ್ಟೆ ಕಟ್ಟುತ್ತೆ ಅಂತೀವಿ. ವೆಸ್ಟ್ ಅಲ್ಲಿ ಅವ್ರು ಮಾಡ್ಕೊಂಡು ಬಂದಿರೋದೇ ವರ್ಷಾನುಗಟ್ಲೆ, ಸೆಂಚುರೀಸ್ ಟುಗೆದರ್, ಥೌಸಂಡ್ಸ್ ಆಫ್ ಇಯರ್ಸ್ ಅವರು ಬ್ರೆಡ್ಡೇ ತಿನ್ಕೊಂಡು ಅದು ಅವ್ರ ಸ್ಟೇಪಲ್ ಫುಡ್ ತರ. ಸ್ಟೇಪಲ್ ಫುಡ್. ದೇಹಕ್ಕೆ ಒಂದು ಅವಶ್ಯಕತೆ ಇದೆ, ದೇಹದ ಆರೋಗ್ಯ ನೋಡ್ಕೋಬೇಕು. ಈ ದೇಹದ ಆರೋಗ್ಯದ ತದ್ವಿರುದ್ಧ ಮನಸ್ಸಿನ ಆರೋಗ್ಯ. ಮನಸ್ಸು ಕೇಳ್ತಾ ಇದೆ, ನಂಗೆ ಫ್ರೈಡ್ ಬೇಕಪ್ಪ, ನಂಗೆ ಸ್ವೀಟ್ ಬೇಕು, ನಂಗೆ ಕೇಕ್ ಬೇಕು. ಮನಸ್ಸಿಗೂ ಕೊಡಬೇಕು ಖುಷಿ, ದೇಹಕ್ಕೂ ಬೇಕಾದ ಕೇರ್ ತಗೋಬೇಕು. ಯು ಬ್ಯಾಲೆನ್ಸ್ ಬೋತ್. ದೇಹವನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಆರೋಗ್ಯವಾಗಿ ಇಟ್ಕೊತೀರಿ, ಮನಸ್ಸನ್ನು ಸ್ವಲ್ಪ ಸಂತೋಷ ಪಡಿಸಿ ಇಟ್ಕೊತೀರಿ. ಒಂದು 50 ವರ್ಷದ ಮುಂಚಿನ ಅಕ್ಕಿ, 100 ವರ್ಷದ ಮುಂಚಿನ ಅಕ್ಕಿ ಅಥವಾ ಆ ಜನರೇಷನ್ ಅವರು ಅಕ್ಕಿನೇ ತಿನ್ಕೊಂಡು ಬೆಳೆದವರು. ಇವತ್ತಿನ ತರ ನವಣೆ, ಆ ಅವೇರ್ನೆಸ್ಸು ಅವೆಲ್ಲ ಏನಿರಲಿಲ್ಲ. ಯಾಕೆ ಅವ್ರಿಗೆ ಇದು ಪ್ರಿಫರ್ಡು? ಅವ್ರಿಗೆ ಏನೋ ಆರೋಗ್ಯ ಕೆಡಲಿಲ್ಲ, ನಮ್ಗೆ ಯಾಕೆ ಕೆಡ್ತಾ ಇದೆ? ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಅತ್ಯುತ್ತಮವಾದ ಆರೋಗ್ಯ ವಾಹಿನಿ. ನಾವು ಊಟ ತಿಂಡಿ ಮಾಡ್ತಾ ಇದೀವಿ, ಹೊರಗಡೆ ಬೇಡ, ಮನೇಲೆ ಮಾಡಿದ್ರೆ ಒಳ್ಳೇದು, ಹೆಲ್ದಿ ಅಂತೆ ಅನ್ಕೊಂಡು ಮನೇಲೆ ಮಾಡ್ತಾ ಇದೀವಿ. ಆದ್ರೂ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಯಾಕೆ? ಬಿಕಾಸ್ ಆಫ್ ವೈಟ್ ಪಾಯ್ಸನ್ ಇನ್ ಆರ್ ಫುಡ್. ಏನಪ್ಪಾ ಇದು ವೈಟ್ ಪಾಯ್ಸನ್ ಅಂತ ಹೇಳಿದ್ರೆ, ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ ಯಾವ್ದದು ವೈಟ್ ಪಾಯ್ಸನ್, ಯಾವ್ದೆಲ್ಲ ನಮಗೆ ಹಾನಿ ಮಾಡ್ತಾ ಇದೆ, ಹಾಗಿದ್ರೆ ಏನ್ ಮಾಡ್ಬೇಕು, ಆಲ್ಟರ್ನೇಟ್ಸ್ ಇದೆಯಾ, ಇದೆಲ್ಲದನ್ನ ತಿಳಿಸ್ಕೊಡ್ತಾರೆ. ನಮ್ ಜೊತೆಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಸರ್ ನಮಸ್ತೆ. ವೈಟ್ ಪಾಯ್ಸನ್ ಎಲ್ರ ಮನೇಲೂ ಇದೆಯಾ? ಎಲ್ರೂ ತಿಂತಾ ಇದೀವಾ? ಈ ನಾವು ಇಲಿ ಇದ್ರೆ ಹಿಂದಿನ ಕಾಲದಲ್ಲಿ ಮನೇಲಿ ಪಾಷಾಣ ತಗೊಂಡ್ಬಂದು ಹಾಕು ಅಂತ ಹೇಳ್ತಾ ಇದ್ವಿ. ಅದೇ ತರ ನಮ್ಮ ಅಡಿಗೆ ಮನೇಲಿ ಯಾವ್ದೋ ಪಾಯ್ಸನ್ ಇದೆ ಅಂತ ಕೇಳೋದು, ಇಟ್ಸ್ ವೆರಿ ಸ್ಕೇರಿ. ಏನದು? ಇದೆ, ತಿನ್ಕೊಂಡು ಬಂದಿದ್ದೀವಿ, ಸ್ಲೋ ಪಾಯ್ಸನ್ ಅಷ್ಟೇ. ಓಕೆ. ಯಾವ್ದಾವ್ದು ಬೆಳ್ಳಗಿದೆ ನಮ್ಮ ಆಹಾರದಲ್ಲಿ? ಹಾಲು, ಸಕ್ಕರೆ, ಹಾಲು, ಸಕ್ಕರೆ, ಉಪ್ಪು, ಮತ್ತೆ ಬಿಳಿ ಅನ್ನ, ಅಕ್ಕಿ, ಆಮೇಲೆ ಮೊಟ್ಟೆ ಅಲ್ವಾ? ಇನ್ನೊಂದು ಸುಮಾರು ಮೈದಾ. ಮೊಟ್ಟೆನೂ ಅಷ್ಟೇ. ಹಿಂಗೆ ಇಟ್ಕೊಳ್ಳೋಣ. ಓಕೆ. ಪಾಯ್ಸನ್ ಇನ್ನು ಹಿಂದಿಂದ ತಿನ್ಕೊಂಡು ಬಂದಿಲ್ವಾ? ಮೊದಲನೇ ಪ್ರಶ್ನೆ ಅದು. ಸಾವಿರಾರು ವರ್ಷಗಳಿಂದ ಮನುಷ್ಯ ಬದುಕಿಲ್ವಾ? ಇದನ್ನೇ ತಿನ್ಕೊಂಡು ಬದುಕಿಲ್ವಾ? ನನಗೆ ತುಂಬಾ ಸತಿ ಈ ಪ್ರಶ್ನೆ ಕಾಡಿದೆ. ನಮ್ಮಲ್ಲಿ ಟಿಪಿಕಲಿ ಒಂದಷ್ಟು ಸ್ವೀಟ್ಗಳನ್ನ ಮಾಡ್ತೀವಿ, ಒಬ್ಬಟ್ಟಿರ್ಬೋದು, ಕಡುಬಿರ್ಬೋದು, ಅದನ್ನೆಲ್ಲ ಯಾವ ಕಾಲದಿಂದನೂ ಅದನ್ನ ಮೈದಾನಲ್ಲೇ ಮಾಡ್ತಾ ಬಂದಿರೋದು. ಅದರದ್ದು ಏನು ಹಿಟ್ಟಿದೆಯಲ್ಲ ಅದನ್ನ. ಹೌ ಕ್ಯಾನ್ ಇಟ್ ಬಿಕಮ್ ಪಾಯ್ಸನ್ ನೌ, ನಾಟ್ ದೆನ್? ನನಗೂ ಈ ಪ್ರಶ್ನೆ ಇದೆ, ಈಗಲೂ ಇದೆ. ಓಕೆ. ಈಗ ಮೊದಲನೇದು ಮೈದಾಯಿಂದ ತಗೋಣ. ಮೈದಾ ಪ್ರಾಡಕ್ಟ್ಸ್ ಏನು? ಎನಿ ಬೇಕರಿ ಪ್ರಾಡಕ್ಟ್, ಹೌದು, ಮೈದಾ. ಬ್ರೆಡ್, ಬನ್ನು, ಕೇಕ್ಸ್, ಎನಿಥಿಂಗ್, ಸ್ವೀಟ್ಸ್, ಅದ್ರಲ್ಲಿ ಮೆಜಾರಿಟಿ ಸ್ವೀಟ್ಸ್ಗೆ ಮೈದಾ ಹಾಕ್ತಾರೆ. ಅದೊಂದು ಕ್ರಿಸ್ಪಿ ಆಗೋದಕ್ಕೂ ಕೂಡ ಮೈದಾ ಹಾಕ್ತಾರೆ. ಅದೊಂದು ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಮ್ಮಲ್ಲಿ ಬ್ರೆಡ್ ತಿನ್ನೋರು ನಾವು ತಿಂದ್ರೆ ಹೊಟ್ಟೆ ಕಟ್ಟುತ್ತೆ ಅಂತೀವಿ. ವೆಸ್ಟ್ ಅಲ್ಲಿ ಅವ್ರು ಮಾಡ್ಕೊಂಡು ಬಂದಿರೋದೇ ವರ್ಷಾನುಗಟ್ಲೆ, ಸೆಂಚುರೀಸ್ ಟುಗೆದರ್, ಥೌಸಂಡ್ಸ್ ಆಫ್ ಇಯರ್ಸ್ ಅವರು ಬ್ರೆಡ್ಡೇ ತಿನ್ಕೊಂಡು, ಅವ್ರ ಸ್ಟೇಪಲ್ ಫುಡ್ ತರ. ಸ್ಟೇಪಲ್ ಫುಡ್. ಅಲ್ಲಿನವ್ರಿಗೆ ಸೆಟ್ ಆಗತ್ತೆ, ನಮ್ಗೆ ಯಾಕೆ ಸೆಟ್ ಆಗಲ್ಲ ಅಂತ ನನ್ಗೊಂದು ಪ್ರಶ್ನೆ ಇದೆ. ಹಾಗೆ ಅಂತ ಪ್ರಯತ್ನನೂ ಪಟ್ಟಿದ್ದೀನಿ. ಒಂದು 15 ದಿನ ಮೈದಾದೇ ದೋಸೆ ಮಾಡೋದು, ಚಪಾತಿ ಮಾಡೋದು, ಮೈದಾ ಫುಡ್ಸೇ ತಿನ್ಕೊಂಡು ಬರೋದು. ನಮ್ ಯಾರು ಹೆಲ್ತ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಇವರುಗಳ ಹೇಳೋದು ಮೈದಾ ಸರಿಗಿಲ್ಲ. ಯಾಕೆಂದ್ರೆ ಅದು ಕ್ಲೀನೆಸ್ಟ್ ಫಾರ್ಮ್ ಆಫ್ ರವೆ. ರವೆನೂ ಪುಡಿ ಮಾಡಿ ಅದನ್ನೂ ತೆಗೆದ್ರೆ, ಎಲ್ಲಾ ಸತ್ವ ತೆಗೆದಂತಹ ಲಾಸ್ಟ್ ಏನಾದ್ರು ಉಳ್ಕೊಂಡಿದ್ರೆ ಅದು ಮೈದಾ. ಅದೇನ್ ಮಾಡ್ತಾ ಅದ್ರ ಕೆಲಸ ಏನು? ಅಂಟ್. ಅದು ಅಂಟ್ ಆಗ್ತಾ ಆಗ್ತಾ ಒಳಗಡೆನೂ ಹೋಗ್ತಾ ಹೋಗ್ತಾ ಒಂದ್ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಬರುತ್ತೆ, ಪ್ಯಾಸೇಜ್ ನ ಕಡಿಮೆ ಮಾಡುತ್ತೆ. ಅಬ್ಡಮನ್ ಅಲ್ಲಿ ಒಂದು ಪ್ಯಾಸೇಜ್ ಇದೆ, ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಒಂದು ಪ್ಯಾಸೇಜ್ ಇದೆ. ಡೈಜೆಷನ್ ಟೈಮು ಜಾಸ್ತಿ ಆಗುತ್ತೆ, ಸ್ಟ್ರೈನ್ ಡೈಜೆಷನ್ ಮೇಲೆ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಮುಂದಕ್ಕೆ ಹೋಗುತ್ತಲ್ಲ, ಅದ್ರಲ್ಲಿ ಏನು ಸತ್ವ ಇಲ್ಲ. ಈಗ ಸತ್ವ ಇದು ಅದನ್ನ ಕೊಡ್ಬೇಕು. ಈಗ ರಸಗಳು ತಗೊಂಡ್ರೆ, ಹಣ್ಣಿನ ರಸ ತಗೊಂಡ್ರೆ ಅದು ಬ್ಲಡ್ ಹೋಗುತ್ತೆ. ಇಲ್ಲಿ ಬ್ಲಡ್ ಹೋಗಲ್ಲ, ಮಾಸ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಈ ಕೇಸಲ್ಲಿ ಮುಂದಕ್ಕೂ ಹೋಗಲ್ಲ, ಬ್ಲಾಕ್ ಮಾಡ್ತಾ ಬರುತ್ತೆ. ಆದ್ರೆ ಹಿಂದೆ ತುಂಬಾ ಫುಡ್ಸ್ ಬ್ಲಾಕ್ ಆಗ್ತಾ ಬರುತ್ತೆ. ಜಸ್ಟ್ ಲೈಕ್ ಟ್ರಾಫಿಕ್ ಜಾಮ್ ಹೇಗಾಗುತ್ತೆ ಹಾಗೆ. ಅಷ್ಟೇ.
ಫುಡ್ ಜಾಮ್. ಮೊದಲನೇದು ಟ್ರಾಫಿಕ್ ಜಾಮ್ ಅಲ್ಲಿ ಲಾರಿನೋ ಬಸ್ ಅಡ್ಡ ನಿಂತು ಬಿಟ್ರೆ ಹೆಂಗಿರುತ್ತೆ ಹಂಗೆ ಅದ್ರ ಹಿಂದೆ ಏನೂ ಹೋಗಕ್ಕಾಗಲ್ಲ, ಸಿಗ್ನಲ್ಲು ಮುಂದಕ್ಕೆ ಹೋಗಲ್ಲ, ಹಾಗೇನೆ ಇದು. ಸೊ ಹಾಗಾಗಿ ಮೈದಾ ಅವಾಯ್ಡ್ ಮಾಡಿದಷ್ಟು ಒಳ್ಳೆ. ಹಾಗೆ ಮೈದಾನೇ ಮಾಡ್ಬೇಕು ಅಂತಂದಾಗ, ಟೇಸ್ಟಿಗೆ ಬೇಕು ಅಂತಾಗ ತಿಂಗಳಲ್ಲಿ ಒಂದ್ಸಲ ಮಾಡ್ಕೊಳ್ಳಿ. ನಾನು ಯಾವಾಗ್ಲೂ ಈ ಎರಡೂ ಕಡೆ ಇದ್ದೀನಿ, ತಿನ್ಲೇಬಾರ್ದು ಅಂತಾನೂ ಅಲ್ಲ. ದೇಹಕ್ಕೆ ಒಂದು ಅವಶ್ಯಕತೆ ಇದೆ, ದೇಹದ ಆರೋಗ್ಯ ನೋಡ್ಕೋಬೇಕು. ಈ ದೇಹದ ಆರೋಗ್ಯದ ತದ್ವಿರುದ್ಧ ಮನಸ್ಸಿನ ಆರೋಗ್ಯ. ಹೌದು, ತದ್ವಿರುದ್ಧ. ಮನಸ್ಸು ಕೇಳ್ತಾ ಇದೆ, ನಂಗೆ ಫ್ರೈಡ್ ಬೇಕಪ್ಪ, ನಂಗೆ ಸ್ವೀಟ್ ಬೇಕು, ನಂಗೆ ಕೇಕ್ ಬೇಕು, ನಂಗೆ ಬ್ರೆಡ್ ಬೇಕು, ಬ್ರೆಡ್ ಅಲ್ಲಿ ಮಾಡಿರುವಂತ ಪಿಜ್ಜಾ ಬೇಕು ಕೇಳುತ್ತೆ. ಸೊ ಇದೆಲ್ಲವೂ ಕೂಡ ಮನಸ್ಸಿಗೂ ಕೊಡಬೇಕು ಖುಷಿ, ದೇಹಕ್ಕೂ ಬೇಕಾದ ಕೇರ್ ತಗೋಬೇಕು. ವಾರಕ್ಕೆ ಒಂದಿನ ಒಂದ್ ಹೊತ್ತು ಚೀಟಿಂಗ್ ಡೇ, ತಿಂಗಳಲ್ಲಿ ಒಂದ್ ಹೊತ್ತು ಚೀಟಿಂಗ್ ಡೇ, ಹಿಂಗ್ ಚೀಟಿಂಗ್ ಡೇಗಳು ಇಟ್ಕೋಬಹುದು. ಸೊ ಯು ಬ್ಯಾಲೆನ್ಸ್ ಬೋತ್. ದೇಹವನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಆರೋಗ್ಯವಾಗಿ ಇಟ್ಕೋತೀರಿ, ಮನಸ್ಸನ್ನು ಸ್ವಲ್ಪ ಸಂತೋಷ ಪಡಿಸಿ ಇಟ್ಕೋತೀವಿ. ನಿಮ್ ಮಕ್ಳು ಹಠ ಮಾಡ್ತಾರೆ, ಹಠ ಮಾಡಿದ ತಕ್ಷಣ ಅವ್ರೊಂದ್ 20 ಐಟಮ್ ಹಠ ಮಾಡ್ತಾರೆ, ನೀವೇನ್ ಮಾಡ್ತೀರಿ? ಒಂದ್ ಐಟಮ್ ಕೊಡಿಸ್ಬಿಟ್ಟು ಅದನ್ನ ಮಸ್ಕ ಹೊಡೆದು ಲಂಚ ಕೊಟ್ಟು ಸರಿ ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸಿಗೆ ಕೂಡ ನಾವು ಲಂಚ ಕೊಡ್ಬೇಕು. ಲಂಚ ಕೊಡುವಿಕೆಯೇ ಈ ತರದ್ದು ನಾವು ಮಾಡಬಹುದು. ಹೊರಗಡೆ ತಿನ್ನೋದನ್ನ ಸಾಧ್ಯ ಆದಷ್ಟು ಈ ತರದ ಫುಡ್ಗಳು ನಾನ್ ತಿಂತೀವಿ, ಅದರಲ್ಲಿ ಲೆಸ್ಸರ್ ಪಾಯ್ಸನ್ ಅಥವಾ ಲೆಸ್ಸರ್ ಅಂತಂದ್ರೆ ರೋಟಿ ತಿನ್ಬೋದು. ಆಲ್ಟರ್ನೇಟ್. ನಾನ್ ಇಸ್ ತುಂಬಾ ಕಂಪ್ಲೀಟ್ ಮೈದಾ. ರೋಟಿಗೆ ಬಂದ್ರೆ ಅವ್ರೊಂದು ಅರ್ಧ ಮೈದಾ ಅರ್ಧ ಗೋಧಿ ಹಾಕಿರ್ತಾರೆ. ಗೋಧಿನೂ ತುಂಬಾ ಒಳ್ಳೇದಂತಲ್ಲ, ಅದ್ ನಮ್ ಸೌತ್ ಇಂಡಿಯನ್ಗೆ ಆಗಲ್ಲ, ಅದ್ ನಮ್ದಲ್ಲ ಫುಡ್. ಗೋಧಿ ಆಗ್ಲಿ ಮೈದಾ ಆಗ್ಲಿ ಇದೆಲ್ಲ ನಾರ್ತ್ ಇಂಡಿಯನ್ ಫುಡ್. ಆ ಕ್ಲೈಮೇಟ್ಗೆ ಇದು ಸೂಟ್ ಆಗ್ತಾ ಇತ್ತು, ನಮ್ಮ ಕ್ಲೈಮೇಟ್ಗೆ ಅಲ್ಲ. ಇದು ಬೆಳೆದದ್ದೆಲ್ಲಿ? ಇಲ್ಲಿ ಬೆಳೆದಿದಾರ? ಇಲ್ಲ, ಇಲ್ಲಿನ ಫುಡ್ ಅಲ್ಲ, ಇದು ನಾರ್ತ್ ಇಂಡಿಯನ್ ಫುಡ್. ಅದು ಚಪಾತಿಗಳು ಇವೆಲ್ಲ ಎಲ್ಲಿಂತ ಅಂತ ಮಹಾರಾಷ್ಟ್ರದಿಂದ ಮೇಲ್ಭಾಗಕ್ಕೆ ಅಲ್ಲಿ ಬೆಳೀತಾ ಇದ್ದದ್ದು, ಆ ಮಣ್ಣಿಗೆ ಸಿಗ್ತಾ ಇದ್ದದ್ದು, ಬೆಳೀತಾ ಇದ್ದದ್ದು ಇದು. ಅಲ್ಲಿ ಅಕ್ಕಿ ಬೆಳೀತಾ ಇರಲಿಲ್ಲ. ಸೌತ್ ಬಂದ ಮಹಾರಾಷ್ಟ್ರದಿಂದ ಕೆಳಗೆ ನಾವು ಆಂಧ್ರ, ತಮಿಳ್ನಾಡು ಇದೆಲ್ಲ ಅಕ್ಕಿನೇ ಬೆಳೆದಿರೋದು. ಸೊ ಅಲ್ಲಿನ ಬೆಳವಣಿಗೆ, ಅಲ್ಲಿನ ಬೆಳೆ ಅಲ್ಲಿಗಿರ್ಲಿ, ನಮ್ದು ನಮಗಿರ್ಲಿ. ನಂಬರ್ 1 ಲೋಕಲ್ ಫುಡ್ಗಳ ಕಡೆ ಗಮನ ಕೊಡಿ ಅಂತ. ಇಲ್ಲಿನವ್ರು ನಾರ್ತ್ ಇಂಡಿಯನ್ ಫುಡ್ ತಿನ್ನೋದು, ನಾರ್ತ್ ಇಂಡಿಯಾದವರು ಅಕ್ಕಿ ತಿನ್ನೋದು ಎರಡೂ ಸೂಟಬಲ್ ಅಲ್ಲ. DNA ಅದೆಲ್ಲ ತುಂಬಾ ವರ್ಷಗಳಿಂದ, 10 ಜನರೇಷನ್ಗಳಿಂದ ಆಯಾ ಫುಡ್ ಅಲ್ಲಿಗೆ ಸೂಟ್ ಆಗಿರುತ್ತೆ. ಅಲ್ಲಿನ ಸಿಸ್ಟಮ್ ಸೆಟ್ ಆಗಿರುತ್ತೆ. ಈ ಪಂಜಾಬಿಗಳಿಗೆ ಒಳ್ಳೆ ರೊಟ್ಟಿ ಕೊಡ್ತಾರೆ, ಇಷ್ಟಿಷ್ಟು ಬೆಣ್ಣೆ ಕೊಡ್ತಾರೆ. ನಾವ್ ಇದನ್ನ ಕೊಲೆಸ್ಟ್ರಾಲ್ ಅಂತೀವಿ, ಆದ್ರೆ ಇಷ್ಟಿಷ್ಟು ಬೆಣ್ಣೆ ಕೊಡ್ತಾರೆ, ಈರುಳ್ಳಿ ಕೊಡ್ತಾರೆ, ಮೆಣಸಿನ್ಕಾಯಿ ಕೊಡ್ತಾರೆ. ಅಲ್ಲಿನ ಫುಡ್ ಅದು, ಅವರು ಸ್ಟೇಪಲ್ ಫುಡ್. ನನ್ನ ಹೇಳ್ತಾ ಇರೋದು ನಮ್ಮ ಸೌತ್ ಇಂಡಿಯನ್ ಸಿಸ್ಟಮ್, ಕನ್ನಡದ ಸಿಸ್ಟಮ್, ಕರ್ನಾಟಕದ ಸಿಸ್ಟಮ್ ಏನ್ ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ಮೈದಾ ಅವಾಯ್ಡ್ ಮಾಡಿ, ಹಂಗೂ ಬೇಕಾದಾಗ ಒಂದಿನ ಚೀಟಿಂಗ್ ಡೇ ಇಟ್ಕೊಂಡು ಅಪರೂಪಕ್ಕೆ ತಗೊಳ್ಳಿ ಅಂತ. ಫಸ್ಟ್ ಪಾಯ್ಸನ್. ಯಾಕೆಂದ್ರೆ ಅದ್ರಲ್ಲಿ ಏನೂ ಸತ್ವ ಇಲ್ಲ. ಸತ್ವ ಇರೋದ್ ತಿಂದ್ರೆ ಫೈನ್, ಸತ್ವ ಇಲ್ಲದೆ ಇರೋದ್ ತಿಂದ್ರೆ ಮಾಸ್ ಆಗತ್ತೆ ಅಷ್ಟೇ. ಅದ್ರ ಬದಲು ಪೇಪರ್ ತುರ್ಕೋಬೋದಲ್ಲ, ಅದು ಬಿಳಿ ಹಾಳೆ ಇರುತ್ತೆ, ಬಿಳಿ ಹಾಳೆ ತಗೊಂಡು ತುರ್ಕೊಂಡ್ಬಿಟ್ರೆ ಆಯ್ತಲ್ಲ, ಖರ್ಚೇ ಇಲ್ಲ ಅಲ್ವಾ. ಸೊ ಅವಾಯ್ಡ್. ಎರಡನೇದು ಇನ್ನ ತಿನ್ಬೇಕು ಅಕ್ಕಿ. ಒಂದು 50 ವರ್ಷದ ಮುಂಚಿನ ಅಕ್ಕಿ, 100 ವರ್ಷದ ಮುಂಚಿನ ಅಕ್ಕಿ, ಅಥವಾ ಆ ಜನರೇಷನ್ ಅವರು ಅಕ್ಕಿನೇ ತಿನ್ಕೊಂಡು ಬೆಳೆದವ್ರು. ಇವತ್ತಿನ ತರ ನವಣೆ, ಆ ಅವೇರ್ನೆಸ್ ಅವೆಲ್ಲ ಏನ್ ಇರ್ಲಿಲ್ಲ. ಅವಾಗ ಅಲ್ಲಿಗೆ ಏನ್ ಬೆಳೀತಾ ಇದ್ರು? ರಾಗಿ ಬೆಳೀತಾ ಇದ್ರು, ಅಕ್ಕಿ ಬೆಳೀತಾ ಇದ್ರು, ತಿಂತಾ ಇದ್ರು. ಯಾಕೆ ಅವ್ರಿಗೆ ಇದು ಪ್ರಿಫರ್ಡು? ಅವ್ರಿಗೆ ಏನೋ ಆರೋಗ್ಯ ಕೆಡಲಿಲ್ಲ, ನಮ್ಗೆ ಯಾಕೆ ಕೆಡ್ತಾ ಇದೆ? ಯಾಕೆ ಅಂತಂದ್ರೆ ಮೊದಲನೇದು ಮಣ್ಣಿನ ಸತ್ವ ಕಳೆದೋಗಿದೆ, ಮಣ್ಣಿನಲ್ಲಿ ಶಕ್ತಿ ಇಲ್ಲ. ಅದರ ಜೊತೆಗೆ ಮೆನ್ಯೂರ್ಸ್ ಹಾಕಿದೀವಿ, ಆರ್ಟಿಫಿಷಿಯಲ್ ಮೆನ್ಯೂರ್ಸ್ ಹಾಕಿದೀವಿ, ಯೂರಿಯಾ ದಂಡ್ಯ ಹಾಕಿದೀವಿ, ಚೆನ್ನಾಗಿ ಗೊಬ್ಬರ ತರ ಬೆಳ್ಕೊಳ್ಳಿ ಅಂತ. ಬೆಳ್ಕೋತಾ ಇದೆ. ಆ ಬೆಳೆದಿದ್ದು ಎಲ್ಲಿದೆ? ಅಕ್ಕಿನಲ್ಲೇ ಹೋಗಿ ಸೇರ್ಕೊಂಡಿರೋದು. ನಾವು ಹಾಕಿದ ಯೂರಿಯಾ ಎಲ್ಲಿದೆ? ಅಕ್ಕಿ ಒಳಗಿದೆ ಅಲ್ವಾ. ಅಂದ್ರೆ ನಾವ್ ಏನ್ ತಿಂತಾ ಇದೀವಿ ಈಗ? ಯೂರಿಯಾ ತಿಂತಾ ಇದೀವಿ ಅಷ್ಟೇ. ಸೊ ಇದು ನಾನು ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ, ಸೈನ್ಸ್ ಅಲ್ಲಿ ಹೇಳ್ತಾ ಇಲ್ಲ. ಸೈನ್ಸ್ ಇದಕ್ಕೆ 100ರಷ್ಟು ಎಕ್ಸ್ಪ್ಲನೇಷನ್ಸ್ ಕೊಡುತ್ತೆ. ಏನ್ ಆಲ್ಟರ್ನೇಟ್ ಸಿಸ್ಟಮ್? ನಮ್ ಬಿಳಿ ಅಕ್ಕಿ ಇದೆ, ಎಷ್ಟು ಬಿಳಿಗ್ ಆಗ್ತಾ ಬರುತ್ತೆ ಆ ಬಿಳಿ ಅಕ್ಕಿ ಅಷ್ಟು ನಮ್ಗೆ ಡೇಂಜರಸ್. ಅದು ರಾ ಇರ್ಬೇಕು, ಸ್ವಲ್ಪ ಬ್ರೌನಿಶ್ ಇರ್ಬೇಕು, ಒಂದ್ ಸ್ವಲ್ಪ ಕೆಂಪ್ ಇರ್ಬೇಕು, ಇನ್ನೊಂದ್ ಸ್ವಲ್ಪ ಡಾರ್ಕ್ ಕೆಂಪ್ ಇರ್ಬೇಕು. ಅವಾಗ ಅದ್ರ ಮೇಲೆ ಪಾಲಿಶ್ ಆಗದೆ ಇರೋದು. ಅವಾಗ ಏನಾಗುತ್ತೆ, ಅದ್ರ ಮೇಲ್ಗಡೆ ಇರುವ ಕೋಟಿಂಗ್ ಇದೆಯಲ್ಲ ಅದೇ ಸತ್ವ.
ಕೆಂಪೇನಿದೆ ಆ ಕೆಂಪು ಸತ್ವ, ಅದು ಆ ಕೆಂಪು ತೆಗೆದು ಬಿಳಿಗಾಗ್ಬೇಕು ಅಂದ್ರೆ ಉದುರಾಗತ್ತೆ, ಅನ್ನ ಚೆನ್ನಾಗತ್ತೆ, ಒಂಥರ ಚೆನ್ನಾಗಿರುತ್ತೆ ನೋಡೋಕೆ, ಸ್ಮೆಲ್ಲಿಯಾಗೂ ಇರುತ್ತೆ, ಆದ್ರೆ ಸತ್ವ ಇಲ್ಲ. ಅದು ಕೂಡ ಪೌಡರೇ. ಅಕ್ಕಿ ಹಿಟ್ಟು ಅನ್ನ ಇವೆರಡು ಒಂದೇನೆ. ಈಗ ನಾವು ಬಿಳಿ ಅಕ್ಕಿ ಮಾಡ್ತೀವಿ, ಕೆಂಪಕ್ಕಿ ಮಾಡ್ತೀವಿ, ಕೆಂಪಕ್ಕಿ ಮುದ್ದೆ ತರ ಆಗತ್ತೆ, ಉದ್ರ ಆಗಲ್ಲ, ಗಂಜಿ ಬಿಟ್ಕೊಳ್ಳುತ್ತೆ. ಗಂಜಿ ಅಂದ್ರೆ ಅಲ್ಲಿ ಸತ್ವ ಇದೆ ಅಂತ ಅರ್ಥ. ಮುದ್ದೆ ಆದ್ರೆ ಅದ್ರಲ್ಲಿ ಸತ್ವ ಇದೆ. ನಾವು ನೋಡಕ್ ಚೆನ್ನಾಗಿರೋದ್ರ ಹಿಂದೆ ಹೋಗ್ತೀವಿ, ಉದುದ್ರಾಗಿರುತ್ತೆ, ಅಂಟಲ್ಲ ಅನ್ಕೊಂಡು. ಸೊ ಹಾಗಾಗಿ ಅದನ್ನ ಬಳಸೋದು ನಿಲ್ಲಿಸ್ಬೋದು, ಆಲ್ಟರ್ನೇಟ್ಗೆ ಶಿಫ್ಟ್ ಆಗ್ಬೋದು. 40-50 ರೂಪಾಯಿ ಈ ಅಕ್ಕಿ ಕಾಸ್ಟು ಅಷ್ಟೇ, ರಾಜಮುಡಿ ಮತ್ತೆ ಕೆಂಪಕ್ಕಿಗಳ ಕಾಸ್ಟು 40-50 ರೂಪಾಯಿ. ಇದು ಇಷ್ಟು ತಿಂತೀವಿ ಯಾಕೆಂದ್ರೆ ಚೆನ್ನಾಗಿರುತ್ತೆ, ಉದ್ರಾಗಿರುತ್ತೆ. ಚಿತ್ರಾನ್ನ ಹಾಕೊಂಡ್ರೆ ಮಾಡಿದ್ರೆ ಇಷ್ಟು, ಪಲಾವ್ ಮಾಡಿದ್ರೆ ಇಷ್ಟು ತಿಂತೀವಿ. ಕೆಂಪಕ್ಕಿ ತಿಂದಾಗ ಕಡಿಮೆ ತಿಂತೀವಿ, ಯಾಕೆಂದ್ರೆ ಸಾಕನ್ಸುತ್ತೆ, ಸತ್ವ ಇರುತ್ತಲ್ಲ, ಸತ್ವ ಇರುತ್ತೆ. ಸೊ ಮಾಸ್ ನಮ್ ಡೈಜೆಷನ್ ಮೇಲೆ ಏನ್ ಪ್ರೆಷರ್ ಬೀಳ್ತಾ ಇದೆ, ಜಾಸ್ತಿ ತಿನ್ನುವ ಪ್ರೆಷರ್ ಬೀಳ್ತಾ ಇದೆ. ನೀವು ಈ ಹೋಟೆಲ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ಬಿರಿಯಾನಿಗಳು ಮಾಡ್ತಾರೆ, ಆ ಬಿರಿಯಾನಿಗಳು ನೋಡಿದ್ರೆ ದೊಣ್ಣೆ ಬಿರಿಯಾನಿ ಇಷ್ಟಿರುತ್ತೆ, ಒಂದ್ ತಟ್ಟೆ ತುಂಬಾ ಕೊಡ್ತಾರೆ, ಅಷ್ಟು ತಿಂತಾರೆ. ಕೆಂಪಕ್ಕಿ ತಿಂದಾಗ ಅದ್ರ ಜೊತೆ ಒಂದು ನೆನ್ನೆ ಹೇಳಿದ್ದೆ, ಕಡಲೆಕಾಯಿ ಎಣ್ಣೆ ಒಂದ್ ಸ್ವಲ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕೊಂಡು ಚಟ್ನಿ ಪುಡಿ ಹಾಕೊಳ್ಳಿ, ಸಾರು ಹಾಕೊಳ್ಳಿ, ಗೊಜ್ಜು ಹಾಕೊಳ್ಳಿ, ಉಪ್ಪಿನಕಾಯಿ ಹಾಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಆ ಕೆಂಪಕ್ಕಿ ಜೊತೆ ಸತ್ವ ಜಾಸ್ತಿ ಇದೆ. ಕೆಂಪಕ್ಕಿಯ ಸತ್ವ ಬರ್ತಾ ಇದ್ದಂಗೆ ಆ ಬಿಳಿ ಅಕ್ಕಿಯ ನೆಗೆಟಿವಿಟಿ ಕಮ್ಮಿ ಆಗತ್ತೆ. ಬ್ಯಾಕ್ ಟು ಹೆಲ್ತ್ ಇಲ್ಲೂ ಗೊತ್ತಾಗಿದೆ, ಅರ್ಥ ಮಾಡ್ಕೊಂಡಿದೀವಿ, ತಿದ್ದುಕೊತಾ ಇದೀವಿ, ಅಳವಡಿಸ್ಕೊಂತ ಇದೀವಿ. ಎಷ್ಟಿದೆ ಖರ್ಚು? ಅದಕ್ಕೂ 40-50 ರೂಪಾಯಿ 1 kg, ಇದಕ್ಕೂ 40-50 ರೂಪಾಯಿ. ಅದು ನಿಮಗೆ 4 ದಿನಕ್ಕೆ ಬಂದ್ರೆ ಇದು 5 ದಿನಕ್ಕೆ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದು ಒದಗುತ್ತೆ, ಸತ್ವ ಆಗತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಒಂದ್ ಸ್ವಲ್ಪ ದಿನ, 4 ದಿನ ಅಡ್ಜಸ್ಟ್ ಆಗ್ಬೇಕಷ್ಟೇ. ಕೆಂಪಕ್ಕಿಯ ಟೇಸ್ಟ್ ಬಿಳಿ ಅಕ್ಕಿನಲ್ಲಿ ಇಲ್ಲ. ಕೆಂಪಕ್ಕಿ ಹಂಗೆ ತಿನ್ಬೋದು, ನಾವೆಲ್ಲ ತಿಂತಾ ಇದ್ವಿ. ಉಪ್ಪು, ಓಮದ ಕಾಳು, ತುಪ್ಪ ಹಾಕೊಂಡು ತಿಂತಾ ಇದ್ವಿ ಕೆಂಪಕ್ಕಿ ಅನ್ನಕ್ಕೆ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಸಾಂಬಾರೇ ಬೇಕು ಅಂತ ಇಲ್ಲ, ರಸಮ್ಮೆ ಬೇಕು ಅಂತ ಇಲ್ಲ, ಗೊಜ್ಜು ಬೇಕು ಅಂತ ಇಲ್ಲ, ಮೊಸರು ಬೇಕು ಅಂತ ಇಲ್ಲ. ಓಮದ ಕಾಳು ಅಥವಾ ಜೀರಿಗೆ ಕಾಳು ಸ್ವಲ್ಪ ಬಾಡಿಸ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕಿ, ತುಪ್ಪ ಹಾಕಿ, ಎಣ್ಣೆ ಹಾಕಿ ತಿನ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು. ಟೇಸ್ಟಿ, ಈಸಿ, ಕಂಟೆಂಟ್ಗಳು ಕಡಿಮೆ. ಒಳಗಡೆ ಹೋಗಿ ಇಂಟೆಲಿಜೆನ್ಸ್ ತೋರಿಸ್ಬೇಕಾಗಲ್ಲ, ಇಷ್ಟು ಬೈಫರ್ಕೇಶನ್ ಮಾಡ್ಬೇಕಲ್ಲ ಅಂತ. ಸೊ ಹಾಗಾಗಿ ನಮ್ಮ ಬಾಡಿಗೆ ಸ್ಟ್ರೈನ್, ಇಂಟರ್ನಲ್ ಡೈಜೆಷನ್ ಸಿಸ್ಟಮ್ ಕಮ್ಮಿ ಆಗತ್ತೆ, ಪಾಸ್ ಆಗೋದು ತುಂಬಾ ಈಸಿಯಾಗಿ ಪಾಸ್ ಆಗುತ್ತೆ. ವಂಡರ್ಫುಲ್. ಇಂಟೆಸ್ಟೈನಿಯಲ್ ಟೈಮ್ ಅಂತ ಇದೆ, ಡೈಜೆಷನ್ ಟೈಮ್ ಅಂಡ್ ಪಾಸಿಂಗ್ ಟೈಮ್ ಅಂತ ಇದೆ. ಆ ಪಾಸಿಂಗ್ ಟೈಮ್ ಅಲ್ಲಿ ಕೆಂಪಕ್ಕಿ ಕಡಿಮೆ ಟೈಮ್ ತಗೊಳುತ್ತೆ. ಈ ಬಿಳಿ ಅಕ್ಕಿ ಬೇಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ಸುಲಿನ್ ಇಲ್ದೇ ಇದ್ರೆ ಅದೆಲ್ಲ ರಕ್ತದಲ್ಲೇ ಇರುತ್ತೆ, ನಾವು ಅದನ್ನ ಹೈ ಶುಗರ್ ಅಂತೀವಿ. ಕರೆಕ್ಟ್. ಬೇಗ ಕನ್ವರ್ಟ್ ಆಗುತ್ತೆ. ಕೆಂಪಕ್ಕಿ ಸ್ವಲ್ಪ ಲೇಟ್ ಆಗಿ ಕನ್ವರ್ಟ್ ಆಗುತ್ತೆ ಶುಗರ್ ಆಗಿ, ಚೂರ್ಚೂರೆ ಕನ್ವರ್ಟ್ ಆಗುತ್ತೆ. ರಾಗಿಗೆ ತಗೊಂಡ್ರೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ, ನವಣೆಗಳಿಗೆ ತಗೊಂಡ್ರೆ ಇನ್ನೊಂದ್ ಸ್ವಲ್ಪ. ಫೈಬರ್ ಕಂಟೆಂಟ್ ಬಿಳಿ ಅಕ್ಕಿಗೂ ಕೆಂಪಕ್ಕಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಷ್ಟೇ ಸಿಂಪಲ್. ಆರೋಗ್ಯ ಚೆನ್ನಾಗಾಗ್ತಾ ಬರುತ್ತೆ. ಇದಕ್ಕಿಂತ ಒಳ್ಳೆ ಆಹಾರಗಳನ್ನ ಹುಡುಕೋಬಹುದು, ಆದ್ರೆ ಇದು ಅರ್ಥ ಆಗೋಕ ಆಹಾರ. ಅಕ್ಕಿನೇ ತಿನ್ಬೇಕು, ಅನ್ನನೇ ತಿನ್ಬೇಕು ಅನ್ನೋರಿಗೆ ಇದು. ಇದ್ರಲ್ಲಿ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ, ಮಜ್ಜಿಗೆ ಅನ್ನ ಚೆನ್ನಾಗಿರುತ್ತೆ, ತವೆ ಮಾಡ್ಕೋಬಹುದು, ದಾಲ್ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಟೇಸ್ಟ್ಗಳ ದೃಷ್ಟಿಯಿಂದನೂ ಆರೋಗ್ಯ ದೃಷ್ಟಿಯಿಂದ ಒಂದೊಂದು ವಾರ 10 ದಿನ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಕೆಂಪಕ್ಕಿ ತುಂಬಾ ಒಳ್ಳೆಯದು, ಟೇಸ್ಟ್ಗೆ, ಆರೋಗ್ಯಕ್ಕೆ. ಕಣ್ಣಿಗೂ ಕೂಡ ನನ್ ಅಕ್ಕಿ ತಿಂತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ. ಮನಸ್ಸಿಗೆ ಕೂಡ ನಾನು ಅನ್ನ ತಿಂತಾ ಇದ್ದೀನಿ. ನಮ್ಮಮ್ಮ ಹೇಳ್ತಾರೆ, ನಂಗೆ ಬೇರೆ ಎಲ್ಲ ಆಗಲ್ಲಪ್ಪ, ನಿಮ್ ರೋಟಿ ಗಿಟಿ ಆಗಲ್ಲ, ನಂಗೆ ಬಿಳಿ ಅಕ್ಕಿ ಕೊಟ್ಬಿಡು, ಅದ್ರಲ್ಲಿ ಏನಾದ್ರೂ ಮಾಡ್ಕೊಡು, ಅನ್ನ ಬೇಕು. ಆ ಕಣ್ಣಿನ ಹಶು ಅಂದ್ಕೊಂಡ್ಬಿಟ್ಟಿದೀವಲ್ಲ, ಅದು ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಬರೋಣ, ಇದರಲ್ಲೇನೆ ಬೈ ಪ್ರಾಡಕ್ಟ್ಸ್ ಇದೆಲ್ಲ, ಅವಲಕ್ಕಿ.